ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೇರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಎದ್ದಿದ ತಕ್ಷಣ ಅನ್ನಿಸ್ತು ಏನಪ್ಪ ಇದು ದಿನ ಹಿಂಗಿದೆ ಅಂತ. ಕಸದಲ್ಲಿ ಚಿನ್ನ ಹುಡ್ಕೋ ಅಂತ ಕೆಲಸ ಆಗೋಯ್ತು. ಇವಾಗಿರೋ ಚಿನ್ನದ ರೇಟ್ಗೆ ಒಂದೇ ಒಂದು ಚೂರು ಬೆಳ್ಳಿ ಅಥವಾ ಚಿನ್ನ ಕಾಣೆ ಆಯಿತು ಅಂದರೆ ಡವ ಡವ ಅನ್ನತ್ತೆ ಇದೆ. ನಮ್ಮ ಸಾತ್ವಿಕ್ ಪುಟ್ಟೊಂದು ಇಯರಿಂಗು ಕಾಣೆ ಆಗಿಬಿಟ್ಟಿತ್ತು ಬೆಳಗ್ಗೆನೇ. ಎಲ್ಲೋಯ್ತಪ್ಪ ಅಂತ ಮನೆಯೆಲ್ಲ ಹುಡ್ಕಿದ್ವಿ. ಅದು ಪುಟ್ಟೆ ಪುಟಾಣಿ ಇದೆ ಅಲ್ವಾ, ಒಂಥರ ಕ್ಯೂಟಾಗಿ ಹುಡುಕಿ ಸಾಕಾಯಿತು. ಬಟ್ ಅವನೇ ನಮಗೆ ಆ ಓಲೆನ ಹುಡುಕಿ ಕೊಟ್ಟ. ಬೆಡ್ ಮೇಲೆ ಆಟಾಡ್ಕೊಂಡಿರೋವಾಗ ಅವನಿಗೆ ಸಿಕ್ತು ಅದು ಓಲೆ. ಸಖತ್ ಖುಷಿ ಆಗೋಯ್ತು. ಅವನಿಗೂ ಖುಷಿ, ನಮಗೂ ಖುಷಿ. ಹೆಂಗೆ ಕಂಡಿಡ್ದು ಕೊಟ್ಟ ಅಂತಲೇ ನಮಗೂ ಗೊತ್ತಿಲ್ಲ. ಅವ್ರ ಪಪ್ಪನಿಗೆ ಫಸ್ಟ್ ಕೊಟ್ಟ. ಅದು ತಗೊಂಡು ಓಡ್ತಾನೆ ಇದ್ದಾನೆ. ಅದರಿಂದ ಅವನ ಕೈಯಿಂದ ಅದನ್ನ ತಗೊಳ್ಳೋದೇ ಒಂದು ಸಾಹಸ ಆಗೋಗ್ಬಿಟ್ಟಿತ್ತು. ಕಸಲೆಲ್ಲ ಕೈಯೆಲ್ಲ ಗಲೀಜು ಹೊಡಿಸಿ ನೋಡಿ ಇವಾಗ ಸಿಕ್ತು. ಇದು ಇಷ್ಟು ಚಿಕ್ಕದು ಓಲೆ ತಿರ್ಪ. ಒಲೆ ಹೆಂಗೆ ಪುಟ್ಟೆಮ್ಮ ಜೀನಿಯಸ್. ನಮ್ಮ ಪುಟಾಣಿ ಸಖತ್ ಜೀನಿಯಸ್ಸು. ಹೆಂಗೋ ಕಂಡಿಡ್ದು ಕೊಟ್ಬಿಟ್ನಲ್ಲ, ಸಖತ್ ಖುಷಿ ಆಗೋಯ್ತು ನನಗಂತೂ. ಅಮ್ಮ ಪ್ರೀತಿಯಿಂದ ಮಾಡಿಸ್ಕೊಟ್ಟಿರೋಂಥ ಓಲೆ ಅದು ಅವನಿಗೆ. ಅವನ ಫಸ್ಟು ಕಿವಿ ಚುಚ್ಚಿದಾಗಿಂದ ಆ ಓಲೆನೇ ಹಾಕ್ಕೊಂಡಿದ್ದಾನೆ. ಅದು ಕಳ್ದೋಯ್ತು ಅಂತ ನನಗೆ ಬೇರೆ ಬೇಜಾರು, ಅಮ್ಮ ಬೇರೆ ಒಂಥರ ಬೇಜಾರು ಮಾಡ್ಕೊಂಬಿಟ್ಟಿದ್ರು. ಹುಡುಕಿ ಸಾಕಾಗೋಗಿತ್ತು. ಹೆಂಗೋ ಅವನೇ ಹುಡುಕಿ ಅವನ ಕೈಯಾರನೇ ಕೊಟ್ಬಿಟ್ನಲ್ಲ. ಚಿನ್ನವನ್ನ ಹುಡುಕಿ ಕೊಟ್ಟಂಗಾಯ್ತು. ಸಖತ್ ಖುಷಿ ಆಗೋಯ್ತು. ಇನ್ನೂ ಆಲ್ಮೋಸ್ಟು 2 ವಾರ ಆಯಿತು ಕೋಲ್ಡ್ ಬಂದು. ಕಫ ಮಾತ್ರ ಹೋಗಲೇ ಇಲ್ಲ. ಇನ್ನು ಪಾಪುಗೂ ಸ್ವಲ್ಪ ಕೋಲ್ಡ್ ಹಾಗೆ ಇತ್ತು. ಸರಿ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ಎಲೆ ವಿಳ್ಳೆದೆಲೆ ಇತ್ತು, ಅದನ್ನು ತೊಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮನೆ ಮದ್ದು ಮಾಡ್ತಿದ್ದೀನಿ. ಯೂಶ್ವಲಿ ನಮ್ಮ ಪುಟಾಣಿಗೆ ಕೋಲ್ಡ್ ಆದಾಗ ಇದನ್ನು ಕೊಟ್ಟಾಗೆಲ್ಲನೂ ಆದಷ್ಟು ಬೇಗ ಅವನು ರಿಕವರ್ ಆಗಿಬಿಡ್ತಾನೆ. ಸೊ ಇದು ಏನು ಅಂತ ಹೇಳಿದ್ರೆ, ವಿಳೆದೆಲೆನ ಸ್ವಲ್ಪ ಕಟ್ ಮಾಡಿಬಿಟ್ಟು ಬೆಚ್ಚಗೆ ಮಾಡಿಕೊಂಡು, ಸೊ ಇದಕ್ಕೆ ಸ್ವಲ್ಪ ತುಳಸಿ ದಳನ ಸೇರಿಸ್ಕೊಂಡು ಕುಟ್ಕೊಂಡು ಈ ರೀತಿ ರಸನ ಹಿಂಡ್ಕೊಳ್ಬೇಕು. ಈ ರಸನ ಹಾಗೇನೂ ಮಕ್ಕಳಿಗೆ ಫೀಡ್ ಮಾಡ್ಬೋದು, ಅಥವಾ ಇದಕ್ಕೆ ಜೇನುತುಪ್ಪನೂ ಸೇರಿಸಿ ಕೊಡ್ಬೋದು. ನಮ್ಮ ಪುಟಾಣಿ ಹಾಗೇ ಕುಡಿತಾನೆ, ಅವನಿಗೆ ಅಭ್ಯಾಸ ಇದೆ. ಯಾಕಂದರೆ ಚಿಕ್ಕಂದಿಂದಲೂ ಹಾಕಿದ್ದೀನಿ ನಾನು. ಆಲ್ಮೋಸ್ಟು ಈ ರೆಮಿಡಿನ ಅವನು 6-7 ತಿಂಗಳಿರೋವಾಗಿಂದನೂ ಯೂಸ್ ಮಾಡ್ತಿದ್ದೀನಿ. ಸೊ ಈ ರೀತಿ ಅವ್ರಿಗೆ ಡ್ರಾಪರ್ ಬರುತ್ತಲ್ಲ, ಅದ್ರಲ್ಲಿ ತೊಗೊಂಡು ಅವ್ರಿಗೆ ಬಾಯಲ್ಲಿ ಕೊಟ್ಟರೆ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಮಕ್ಕಳು. ಇದು ಆದಷ್ಟು ಬೇಗ ವರ್ಕ್ ಆಗುತ್ತೆ ಕೋಲ್ಡ್ಗೆ. ಈಗಿರೋ ವೆದರ್ಗೆ ಸೀರಿಯಸ್ಲಿ ಕೋಲ್ಡ್ ಬಂತು ಅಂತ ಹೇಳಿದ್ರೆ ಮನೆಯವ್ರು ಎಲ್ಲರಿಗೂ ಹರಡ್ಬಿಡುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಕೋಲ್ಡ್ ಬಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಈ ರೀತಿ ಮಾಡಿ ನೋಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇನ್ನು ನನಗೂ ಅಷ್ಟೇ ಕಫ ಜಾಸ್ತಿ ಆಗೋಗ್ಬಿಟ್ಟಿತ್ತಲ್ವ, ಕೆಮ್ಮುನೂ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ತುಳಸಿ ದಳ ಒಂದು, ದೊಡ್ಡ ಪತ್ರೆ ಅಥವಾ ಕರ್ಪೂರದ ಎಲೆ ಅಂತ ಹೇಳ್ತಾರೆ, ಅದು ಒಂದು 2 ಎಲೆ, ಆಮೇಲೆ ಕಾಳು ಮೆಣಸು 3-4, ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಅದನ್ನು ಎಲೆನ ಮಡಚಿಬಿಟ್ಟು ಬಾಯಲ್ಲಿ ಇಟ್ಕೊಂಡು ಆ ರಸನ ಅಗಿತಾ ಬಂದರೆ ಕೆಮ್ಮಿದೆಲ್ಲ ಅದು ಆದಷ್ಟು ಬೇಗ ಕಂಟ್ರೋಲ್ ಆಗುತ್ತೆ. ಮತ್ತು ಕಫನೂ ಕ್ಲಿಯರ್ ಆಗಿಬಿಡುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಟ್ಯಾಬ್ಲೆಟು ಸಿರಪ್ಪು ಕುಡಿಯೋದಕ್ಕಿಂತ ಯಾವುದು ₹1 ಖರ್ಚಿಲ್ಲದೆ ಇದನ್ನ ಮನೇಲೆ ನಾವು ಮಾಡ್ಕೋಬಹುದು. ಮತ್ತೆ ಅಷ್ಟೊಂದು ಕಹಿ ಕೂಡ ಇರಲ್ಲ ಇದು. ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ಮನೆ ಹತ್ರನೇ ಇದೆ ಇದು ದೇವಸ್ಥಾನ. ಇಲ್ಲಿ ರಾಘವೇಂದ್ರ ಸ್ವಾಮಿ ಸಮೇತ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಹನುಮಾನ್ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಅಲಂಕಾರ ಕೂಡ ಮಾಡಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು ಅಲ್ವಾ, ಜನ ಕಡಿಮೆನೇ ಇದ್ದರು. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಪ್ರತಿ ವಾರ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ. ಎವ್ರಿ ಸ್ಯಾಟರ್ಡೇಸು ಕೂಡ ಇರುತ್ತೆ ಇಲ್ಲಿ. ಅವರೇ ಅಲ್ಲೇ ಅಡುಗೆ ಮಾಡಿ ಬಡಿಸ್ತಾರೆ. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ನಾವು ಯಾವ ರೀತಿ ಊಟ ತಿನ್ಕೊಂಡು ಬರ್ತೀವಲ್ಲ, ಆ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ಅದೇನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಮಾಡೋ ಅಂಥ ಅಡುಗೆಗಿರೋ ಅಂಥ ರುಚಿ ಯಾವ ಹೋಟೆಲಲ್ಲೂ ಸಿಗಲ್ಲ. ಅಷ್ಟು ರುಚಿಯಾಗಿರುತ್ತೆ. ಇವತ್ತಿನ ಪ್ರಸಾದದಲ್ಲಿ ನಮಗೆ ಸಿಕ್ಕಿದ್ದು ಉದ್ದಿನೊಡೆ, ಅನ್ನ ಸಾಂಬಾರು ಮತ್ತು ಬೇಳೆ ಪಾಯಸ
ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ದೇವ್ರ ಪ್ರಸಾದನ ಇಷ್ಟಪಡ್ದಿರೋರು ಯಾರೂ ಇಲ್ವೇ ಇಲ್ಲ. ಇವನ್ ಅನ್ಯ ಧರ್ಮದವ್ರು ಕೂಡ ಪ್ರಸಾದ ಏನಾದರೂ ಕೊಟ್ವಿ ಅಂತ ಹೇಳಿದ್ರೆ ಅದಕ್ಕೆ ಫ್ಯಾನ್ ಆಗೋದು ಖಂಡಿತ. ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಅಂತ ಹೇಳಿದ್ರೆ. ಇನ್ನು 2 ಕ್ಯಾಟಗರಿ ಜನ ಇರ್ತಾರೆ. ಸ್ವಲ್ಪ ಜನ ದೇವಸ್ಥಾನಕ್ಕೆ ದೇವ್ರನ್ನ ನೋಡಕ್ಕೆ ಹೋದರೆ, ಸ್ವಲ್ಪ ಜನ ಪ್ರಸಾದಕ್ಕೋಸ್ಕರನೇ ಹೋಗೋರು ಇರ್ತಾರೆ. ನೀವು ಯಾವ ಕ್ಯಾಟಗರಿ ಅಂತ ಕಮೆಂಟ್ ಮಾಡಿ. ಇನ್ನು ಧನುರ್ಮಾಸದಲ್ಲಿ ಪ್ರಸಾದ ಫೇಮಸ್ ಇರುತ್ತೆ, ಅದನ್ನಂತೂ ತುಂಬ ಜನ ಮಿಸ್ಸೇ ಮಾಡ್ಕೊಳ್ಳಲ್ಲ. ಇನ್ನು ಬರ್ತಾ ಅಲ್ಲಿ ರಾಗಿ ಅವಲಕ್ಕಿ ಮಾರ್ತಾಯಿದ್ರು, ಸೊ ಅದು ಕೂಡ ತೊಗೊಂಡು ಬಂದ್ವಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಮಿಕ್ಸ್ಚರು ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಅಮ್ಮ ಪಲಾವನ್ನು ರಾಯ್ತ ಮಾಡಿದರು. ಇನ್ನು ದೇವಸ್ಥಾನದಲ್ಲಿ ಲಂಚ್ ಮುಗ್ದೋಯ್ತು. ಸೊ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಆಫೀಸ್ ಕೆಲಸಕ್ಕೆ ಹೋಗ್ಬಿಟ್ವಿ. ಇನ್ನು ರಾತ್ರಿ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ನಾನ್ ವೆಜ್ ಏನೂ ತಿನ್ನಂಗಿಲ್ಲ ಅಲ್ವಾ. ಇನ್ನು ಮೊಟ್ಟೆ ಗಿಟ್ಟೆ ನಾಟ್ ಅಲೌಡು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಾರ್ತ್ ಸ್ಟೈಲು ಆಲೂ ಫ್ರೈ ಮತ್ತು ಚಪಾತಿ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು. ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ಈಗ ಮಾಡ್ತಿದ್ದೀನಿ. ಇದು ತುಂಬ ಅಂದರೆ ತುಂಬ ಸಿಂಪಲ್ಲು. ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಈರುಳ್ಳಿ ಒಗ್ಗರಣೆ ಹಾಕಬೇಕು. ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಸೋಂಪು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉದ್ದುದ್ದ ಸೀಳಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊನ ಹಾಕಿ ಅದು ಚೆನ್ನಾಗಿ ಗೊಜ್ಜು ಥರ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಅದು ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ. ಆ ಫ್ರೇಗ್ರೆನ್ಸ್ ಬರೋ ಅಂಥ ಟೈಮ್ಗೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ, ಈ ರೀತಿ ಕಟ್ ಮಾಡಿ ಬೇಯಿಸಿರೋ ಅಂಥ ಆಲೂಗಡ್ಡೆನ ಹಾಕಿಬಿಟ್ಟು 1-2 ಸತಿ ತಿರುಗಿಸ್ಕೊಟ್ರೆ ಸಾಕು. ಜಾಸ್ತಿ ತಿರುಗಿಸಿದ್ರೆ ಆಲೂಗಡ್ಡೆ ಒಡೆದೋಗ್ಬಿಡುತ್ತೆ. ಅದು ಕ್ಯೂಬ್ಸ್ ಥರ ಇದ್ರೇ ಚೆನ್ನಾಗಿರೋದು ತಿನ್ನೋದಕ್ಕೆ. 2 ವಿಸಿಲ್ ಬಂದರೆ ಸಾಕು. ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಾಕಿ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊಂಡ್ರೆ ಸಾಕು. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಸೊ ನಾರ್ತ್ ಸ್ಟೈಲಲ್ಲಿ ಈ ಸಿಂಪಲ್ ಆಗಿರುವಂಥ ಆಲೂ ಫ್ರೈ ರೆಡಿ ಆಗಿಬಿಡುತ್ತೆ. ಇದನ್ನು ಮಾಡೋಕ್ಕೂ ಅಷ್ಟೇ ಸಿಂಪಲ್ಲು, ಬಟ್ ತಿನ್ನೋದಕ್ಕೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋಬೇಕು ಟೊಮೆಟೊ ಹಾಕಿದ್ಮೇಲೆ. ಮಿಸ್ ಮಾಡಿಬಿಟ್ಟೆ ನಾನು ಹೇಳೋಕ್ಕೆ. ಆ್ಯಕ್ಚುಲಿ ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಇರಲ್ಲ ಅಲ್ವಾ. ನನಗೆ ಎಷ್ಟೇ ಅಡುಗೆ ಗೊತ್ತಿದ್ರೂ ನನಗೆ ಚಪಾತಿ ಮಾಡೋದಕ್ಕೆ ಇವಾಗವರೆಗೂ ಸರಿಯಾಗಿ ಬರೋದಿಲ್ಲ. ಲಟ್ಟಿಸ್ತೀನಿ, ಬಟ್ ಆದರೆ ಅಮ್ಮ ಥರ ಟ್ರಯಾಂಗಲ್ಲು ಅಥವಾ ಪರ್ಫೆಕ್ಟ್ ರೌಂಡ್ ಶೇಪು ನನಗೆ ಬರೋದಿಲ್ಲ. ಅದಕ್ಕೆ ಅಮ್ಮನೇ ಚಪಾತಿ ಮಾಡಿದರು. ಅಮ್ಮ ಮಾಡುವಂಥ ಚಪಾತಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಡಿನ್ನರ್ ರೆಡಿ ಆಗೋಯ್ತು. ಬೆಳಗ್ಗೆ ಅಮ್ಮ ಮಾಡಿದ ಪಲಾವನ್ನು ರಾಯ್ತಾ ಇತ್ತು. ಸೊ ಈಗ ಮಾಡಿದ್ದ ಆಲೂ ಫ್ರೈ ಮತ್ತು ಚಪಾತಿ ಇತ್ತು. ಸೊ 1 ಚಪಾತಿ, ಸ್ವಲ್ಪ ರೈಸು ಮತ್ತು ಪಲ್ಯ. ಸೊ ಪರ್ಫೆಕ್ಟ್ ಡಿನ್ನರ್ ಅಂತ ಅನ್ನಿಸ್ತು. ಪಾಪು ಆಲ್ರೆಡಿ ಪ್ಲೇಟಿಗೆ ಕೈ ಹಾಕಿ ಅವ್ನು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಅವ್ನು ಸರಿ ಇನ್ನೂ ಆರಿರಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಸೊ ನಾವು ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಫೀಡ್ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಪುಟಾಣಿ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಅದಕ್ಕೆ ನಮ್ಮ ಪ್ಲೇಟಲ್ಲೆಲ್ಲ ತೊಗೊಂಡು ತಿನ್ನೋದಕ್ಕೆ ಶುರು ಮಾಡಿದ್ದಾನೆ. ಅಂದರೆ ಮಕ್ಕಳಿಗೆ ಯಾವುದಾದ್ರೂ ಗಟ್ಟಿ ಪದಾರ್ಥ ಕೊಡೋವಾಗ ನಾವು ನೋಡ್ಕೋತಾನೆ ಇರಬೇಕು. ಗಂಟ್ಲಲ್ಲಿ ಹೋಗಿ ಸಿಕ್ಕಾಕೊಳ್ಳೋ ಅಂತ ಸುಮಾರು ಜನ ಪೇರೆಂಟ್ಸ್ಗೆ ಇರೋವಂಥ ದೊಡ್ಡ ತಲೆನೋವು ಏನು ಅಂತ ಹೇಳಿದ್ರೆ ಫೀಡ್ ಮಾಡೋದು. ಈಗಿನ ಮಕ್ಕಳಿಗೆ ಮೊಬೈಲ್ ಕೊಟ್ರೇನೇ ಊಟ ತಿಂತಾರೆ, ಅಥವಾ ಟಿ ವಿ ಹಾಕಿದರೆ ಮಾತ್ರನೇ ಊಟ ತಿಂತಾರೆ. ಆ ರೀತಿಯಾಗಿ ಕಷ್ಟ ಅನುಭವಿಸ್ತಾ ಇರೋವಂಥ ಪೇರೆಂಟ್ಸು ಸುಮಾರು ಜನ ಇದ್ದಾರೆ. ನಾವು ನಮ್ಮ ಪುಟಾಣಿಗೆ ಮೊಬೈಲೆಲ್ಲ ಕೊಟ್ಟು ಅಭ್ಯಾಸ ಮಾಡಲೇ ಇಲ್ಲ. ಯಾವಾಗಲೂ ಅಷ್ಟೇ ಹೊರಗಡೆ ಕರ್ಕೊಂಡೋಗಿ ಓಡಾಡಿಸ್ಕೊಂಡು ಊಟ ತಿನ್ನಿಸ್ತಾ ಇದ್ವಿ. ಈಗ ಅವನು ತುಂಬ ಹೊತ್ತು ತಿನ್ನೋದಿಲ್ಲ ಅಲ್ವಾ, ಅದಕ್ಕೆ ನಾನು ಹೊಸ ಟೆಕ್ನಿಕ್ ಕಂಡುಹಿಡ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಮಕ್ಕಳು ಏನರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಅಂದರೆ ನೀರಲ್ಲಿ ಆಟ ಆಡೋದಕ್ಕೆ ತುಂಬ ಆಸೆ ಇರುತ್ತೆ ಮಕ್ಕಳಿಗೆ. ಸೊ ಈಗಿನ ಶೀತ ಇರೋದ್ರಿಂದ ನಾನು ಬಿಸಿನೀರು ಕಾಯಿಸ್ಬಿಟ್ಟು ಅದನ್ನು ಹಾರಿಸ್ಬಿಟ್ಟು 2 ಬೌಲ್ ತಂದುಬಿಟ್ಟು ಅದರಲ್ಲಿ ಸ್ವಲ್ಪ ನೀರಿಟ್ಕೊಂಡು ಕೊಡ್ತೀನಿ ಅವನಿಗೆ. ಸ್ಪೂನಲ್ಲಿ ಇಟ್ಕೊಂಡು ಅದರಿಂದ ಅದಕ್ಕೆ ಹಾಕ್ಕೊಂಡು ಆಟ ಆಡ್ತಾ ಇರ್ತಾನೆ. ಅವ್ನ ಫೋಕಸ್ ಎಲ್ಲ ಕಂಪ್ಲೀಟ್ಲಿ ಅದ್ರ ಮೇಲೆ ಇರೋವಾಗ ಅವನಿಗೆ ಊಟ ತಿನ್ನಿಸ್ಬಿಡ್ತೀನಿ. ಆ ರೀತಿ ಮಾಡೋದ್ರಿಂದ ಅವನು ಟಿ ವಿ ಮೇಲೆಲ್ಲ ಫೋಕಸ್ ಮಾಡಲ್ಲ, ಅಥವಾ ಫೋನ್ ಬೇಕು ಅಂತೆಲ್ಲ ಆಟ ಮಾಡಲ್ಲ. ಆಮೇಲೆ ನೀರಲ್ಲಿ ಆಡ್ತಾ ಇರ್ತಾರಲ್ಲ, ಶೀತ ಆಗ್ಬಿಡುತ್ತೆ ಅಂತ ಹೇಳಿ ಬಿಸಿನೀರು ಕೊಡೋದು, ಕುಡಿಯೋ ನೀರೇ ಕೊಡ್ತೀನಿ. ಅವಾಗವಾಗ ಅವನು ತೀರ್ಥ ಥರ ತಗೊಳ್ತಿರ್ತಾನೆ.
ಅಂದರೆ ನಾನು ಪೂಜೆ ಮಾಡೋವಾಗ ಕೂತ್ಕೊಂಡಿರ್ತೀನಲ್ಲ, ಆಗ ಅವ್ನು ನನ್ನ ಜೊತೇಲಿ ಇರ್ತಾನೆ. ನಾನು ತೀರ್ಥ ಕುಡಿಯೋದನ್ನು ಅವ್ನು ನೋಡ್ಕೊಂಡಿದ್ದಾನೆ, ಅದಕ್ಕೆ ಅವನು ಕೂಡ ಅದೇ ಥರ ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಮಕ್ಕಳಿಗೆ ಏನಂತ ಹೇಳಿದ್ರೆ ಬೇರೆದ್ರ ಮೇಲೆ ಅಟೆನ್ಷನ್ ಇರೋವಾಗ ಅವರು ಟಿ ವಿ ಮೊಬೈಲೆಲ್ಲ ಬೇಕು ಅಂತ ಅನ್ನೋದಿಲ್ಲ. ನಾವು ಫಸ್ಟಿಂದನೇ ಈ ಅಭ್ಯಾಸನ ಕಲಿಸ್ಬೇಕು. ನಾವು ಮೊದಲಿಂದನೇ ಮೊಬೈಲ್ ಕೊಟ್ಟು ಶುರು ಮಾಡಿಬಿಟ್ರೆ ಆಮೇಲೆ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ನೀರು ಕೊಟ್ಟು ಆಟ ಆಡ್ಸೋದಾಗಲಿ, ಇಲ್ಲ ಬೌಲ್ಸ್ ಕೊಟ್ಟು ಬಾಕ್ಸಸ್ ಕೊಟ್ಟು ಮುಚ್ಚಳ ಹಾಕೋದು, ಅಥವಾ ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ಕಾಳುಗಳನ್ನ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಅದನ್ನು ತೆಗೆದು ಇನ್ನೊಂದು ಬಾಕ್ಸಿಗೆ ಹಾಕೋಕ್ಕೆ ಹೇಳೋದು. ಈ ಥರ ಸ್ಮಾಲ್ ಆ್ಯಕ್ಟಿವಿಟೀಸು ಅವ್ರಿಗೆ ಕೊಡೋದ್ರಿಂದ ಅವರು ಎಂಗೇಜ್ಡ್ ಆಗಿರ್ತಾರೆ, ಅದರಲ್ಲಿ ಅವ್ರ ಫೋಕಸ್ಸು ಬೇರೆ ಕಡೆ ಹೋಗೋದಿಲ್ಲ. ಸೊ ಆ ಟೈಮಲ್ಲಿ ನಾವು ಊಟ ತಿನ್ನಿಸಿದ್ರೆ ಅವರು ಆರಾಮಾಗಿ ಊಟ ತಿಂದ್ಬಿಡ್ತಾರೆ. ಇನ್ನು ಸುಮಾರು ಜನ ಮಕ್ಕಳಿಗೆ ಹೊರಗಡೆ ಕರ್ಕೊಂಡೋಗಿ ಅಡ್ಡಾಡಿಸ್ತಾ ಊಟ ತಿನ್ನಿಸಿದ್ರೆ ಅವರು ಓಡಾಡ್ತಾ ತಿಂತಾರೆ. ನಮ್ಮ ಪುಟಾಣಿಗೆ ಹಂಗೂ ಮಾಡ್ತೀವಿ, ಬಟ್ ಆದರೆ ಈಗ ಹೊರಗಡೆ ಗಾಳಿ ಶೀತ ತುಂಬ ಜಾಸ್ತಿ ಇರೋದ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಿದ್ದೀನಿ. ನನಗಂತೂ ಇದು ಟೆಕ್ನಿಕ್ಕು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳೇನಾದರೂ 7 ಮಂತ್ಸ್ 8 ಮಂತ್ಸ್ ಇದ್ದಾರೆ ಅಂತ ಹೇಳಿದ್ರೆ ಆಗ್ಲಿಂದನೇ ನೀವು ಮೊಬೈಲು ಅಥವಾ ಏನು ಟಿ ವಿ ಹಾಕಿ ಫೀಡ್ ಮಾಡೋದನ್ನು ಸ್ಟಾಪ್ ಮಾಡಿ. ಆ ರೀತಿ ನಾವೇನಾದರೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಅವರು ಡೆಫಿನೆಟ್ಲಿ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಮತ್ತು ನಾವು ಫೀಡ್ ಮಾಡ್ತಿರೋದು ಅವ್ರಿಗೆ ಗಮನ ಇರೋದಿಲ್ಲ. ಆಮೇಲಂತೂ ಮೊಬೈಲ್ ಫೋನ್ ಚಟನ ಬಿಡಿಸೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅವರು ನಾವು ಏನು ಹೇಳಿದ್ರೂ ಕೇಳಲ್ಲ, ಮೊಬೈಲ್ ಕೊಟ್ರೇ ಊಟ ಮಾಡಬೇಕು ಅಂತ ಹಠ ಮಾಡ್ತಾರೆ. ಸೊ ಆ ರೀತಿ ಪರಿಸ್ಥಿತಿಗೆ ನಿಮ್ಮನ್ನು ತಂದು ನಿಲ್ಲಿಸ್ಕೋಬೇಡಿ. ಆದಷ್ಟು ಮಕ್ಕಳಿಗೆ ಕತೆ ಹೇಳ್ಕೊಂಡು ಅಥವಾ ಏನಾದರೂ ಇಂಟ್ರಾಕ್ಷನ್ಸ್ ಮಾಡಿಕೊಂಡು ನಾವು ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಅವ್ರಿಗೂ ಕೂಡ ಕ್ವಾಲಿಟಿ ಟೈಮ್ ಸಿಗುತ್ತೆ, ಮತ್ತು ಅವರು ಪೀಸ್ಫುಲ್ಲಾಗಿ ಬೆಳೀತಾರೆ, ಗ್ಯಾಡ್ಜೆಟ್ ಫ್ರೀ ಆಗಿರ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡೇ ಯಾವ ರೀತಿ ಟೆನ್ಷನಿಂದ ಸ್ಟಾರ್ಟ್ ಆಗಿ ಪೀಸ್ಫುಲಿ ಎಂಡ್ ಆಯಿತು ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ನೀವೇನಾದರೂ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪ್ರೀಶಿಯಸ್ ಟೈಮ್ನ ಸ್ಪೆಂಡ್ ಮಾಡಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.